ಈಗ ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ ಮೋದಿ ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ನೀವು ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತಾರೆ. 3 ತಿಂಗಳಿಗೊಮ್ಮೆ ಶಾಸಕರು ಸೇರಬೇಕು, ಅವರಿರುವ ಸಮಸ್ಯೆಯನ್ನು, ಅವರ ಊರಿನ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು. ಅದಕ್ಕಾಗಿ ಎಲ್ಲಾ ಪಕ್ಷದವರು ಕೂಡ, ಎಲ್ಲಾ ಸದಸ್ಯರು ಕೂಡ ಪ್ರಶ್ನೆ ಕೇಳ್ತಾರೆ. ಎಲ್ಲರಿಗೂ ಕೂಡ ಸ್ಟಾರ್ ಕ್ವಶನ್ ಆಗುದಿಲ್ಲ. ದಿವಸ 15 ಮಾತ್ರ ಆಗುವಂತದ್ದು, 15 ಮಾತ್ರ ಆಗುವಂತದ್ದು. ಉಳಿದಂತ ಪ್ರಶ್ನೆಗೆ ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂತ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ ನೀವು ಶಾಸಕರು ಬರುವುದಿಲ್ಲ, ಯಾಕೆ ಬರಬೇಕು? ಯಾವ ರೀತಿ ಆಗ್ತದೆ? ಇವರು ಪ್ರಶ್ನೆ ಕೇಳಿದವರೆಗೂ ಉತ್ತರ ಇಲ್ಲ. ಕಾಲಿಂಗ್ ಅಟೆನ್ಷನ್ ನಲ್ಲಿ 15ಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಕೋರಂ ಮಾಡಲಿಕ್ಕೆ ಮತ್ತೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಾದ್ರೆ ಯಾವ ರೀತಿ ಇವತ್ತು ಹೋಗುವಂತದ್ದು? ಆದ್ರೆ ಮೊನ್ನೆ ಕೂಡ ಇದನ್ನು ನಾನು ಇವತ್ತು 2 ಸಲ ಬಹಳ ಗಂಭೀರತೆಯಿಂದ ಇರಬೇಕನ್ನು ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಸ್ಪಷ್ಟ ಆದೇಶ ಕೂಡ ಈ ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ ಬೇಡ ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ಈ ರೀತಿ ಬಹುಶಃ ಇದು ಧೋರಣೆ ಆದ್ರೆ ಬಹುಶಃ ಇವತ್ತು ಎಲ್ಲಾ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂತದ್ದು? ಆದ ಕಾರಣ ಬಹುಶಃ ಆಗಿಲ್ಲ. ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೇನೆ.